ಜನ ಮೀಟ್ ಮಾಡಿದ್ರೆ ಅಭಿವೃದ್ಧಿ ಆಗುತ್ತೆ. ಅಲ್ಲಲ್ಲ, ಎಲ್ಲರೂ ಮೀಟಿಂಗ್ಗಳು ಮಾಡಿ 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 ಕಡ್ದು ಕಟ್ಟೆ ಹಾಕಿ ದುರ್ಗಶ್ರೀ ಗ್ರ್ಯಾಂಡಲ್ಲಿ ಟೀ ಕುಡ್ಕೊಂಡು ಕೂತಿದ್ದಾರೆ ಅಲ್ವಾ. ನಾನು ದುರ್ಗಶ್ರೀ ಗ್ರ್ಯಾಂಡಲ್ಲಿ ಟೀ ಕುಡಿಯಲ್ಲ, ದುರ್ಗಾ ಮಹೇಶ್ವರಿ ಆಶೀರ್ವಾದದಿಂದ ಹಳ್ಳಿಗೆ ಬರ್ತಾ ಇದ್ದೀನಿ. ಎರಡು ಗ್ರಾಮಗಳಿಗೆ ವಾಟರ್ ಫಿಲ್ಟರ್ ಇದೆಯಾ ಸರ್? ಇಲ್ಲ ಇಲ್ಲ, ಈ ಊರಿಗೂ ಇಲ್ಲ, ಇಲ್ಲೇ ಊರಿಗೂ ಇಲ್ಲ, ಅಲ್ಲೂ ಇಲ್ಲ. ಒಟ್ಟಾರೆ ಪಂಚಾಯತಿಯಲ್ಲಿ ಎಲ್ಲೂ ನಾನು ವಾಟರ್ ಫಿಲ್ಟರ್ ಒಂದು ಹಳ್ಳಿಯಲ್ಲಿ ನೋಡಿದೆ, ಬಟ್ ಅದು ಸ್ವಲ್ಪ ಸಮಸ್ಯೆ ಇತ್ತು, ಅದು ಸರಿ ಮಾಡಿದೆ. ಜನ ಹೇಳಕ್ ಮುಂಚೆನೆ ಗ್ರಾಮದಲ್ಲಿ ನಾನು ಇವತ್ತು 5 ಗಂಟೆಗೆ IBL ಇವತ್ತು ಒಂದು ಎಲ್ಲ ನಮ್ಮ ಕೆಲವರೆಲ್ಲ ಬಂದಿದ್ರು, 5 ಗಂಟೆಗೆ ಅಲ್ಲಿ ಮೀಟಿಂಗ್ ಇಟ್ಟಿದ್ದೆ. ನನಗೆ ಬೆಳಗ್ಗೆ 3-3:30 ಗೆದ್ದ ಅಭ್ಯಾಸ. ಇದು ನನಗೆ ಮೊದಲಿಂದ ನಾವು ಸಿದ್ಧಗಂಗೆ ಮಠದಲ್ಲಿ ಓದಿರೋದು. ನಮ್ಮ PT ಮಾಸ್ಟ್ರು 3:30-4 ಗಂಟೆಗೆ ಓಡೋದು ಎಪ್ಸೋರು. 4 ಗಂಟೆಗೆ ಓಡೋಗಿ ಸ್ನಾನ ಮಾಡಿ 5 ಗಂಟೆಗೆ ರೆಡಿಯಾಗಿ ಪ್ರೇಯರ್ಗೆ ಬರ್ತಿದ್ವಿ. ಅದು ಆವಾಗ ಅಭ್ಯಾಸ ಮಾಡಿಸಿದ್ದಾರೆ ನಮ್ಮ MR ಮಾಸ್ಟ್ರು ಸಿದ್ಧಗಂಗೆ ಮಠದಲ್ಲಿ. ನಾವು 6 ಗಂಟೆಗೆ ಡೈಲಿ ಪ್ರೇಯರ್ ಕೂರ್ತಿದ್ವಿ. ಅದು ಅಭ್ಯಾಸ ನಿರಂತರವಾಗಿ ಹಂಗೆ ಬಂದ್ಬಿಟ್ಟಿದೆ. ಈಗಲೂ ಅದು ಎಷ್ಟೊತ್ತಿಗೆ ನಿದ್ದೆ ಮಾಡಿದ್ರು 3:30-4ಕ್ಕೆ ಎಚ್ಚರಿಕೆ ಆಗೇ ಆಗುತ್ತೆ. ಹಳ್ಳಿಗಳಿಗೆ ಬರ್ತಾ ಇದ್ದೀವಿ, ಬೆಳಗ್ಗೆ ಬಂದರೆ ಆಫೀಸರ್ಸು ಜನ, ನಾನೇನಂದರೆ ಮತ್ತೆ ಅವ್ರು ಕೂಲಿ ಕೆಲಸಕ್ಕೆ ಹೋಗ್ಬೇಕಾಗುತ್ತಲ್ಲ, MLA ಹೊಸ್ತಾಡು ಅಂತ ಕೂಲಿ ಕೆಲಸ ಬಿಡೋಕ್ಕಾಗಲ್ಲ. ಮತ್ತು ನನಗೆ ಅರ್ಥ ಆಗಿದ್ದೇನು ಅಂದರೆ, ಇದು ಮನೆನೂ ಹೋದ್ರೇ ಇಲ್ಲಿ ಕಷ್ಟ ಸಾಲ್ವ್ ಮಾಡೋಕ್ಕಾಗೋದು. ಬಟ್ ಅದಕ್ಕೆ ಪೇಷನ್ಸ್ ಆಗಿ ಸುತ್ತಾ ಇದ್ದೀನಿ ಸರ್. ಎಲ್ಲಿಗಂದರೆ ನಂದು ಶಿಕ್ಷಣ ಸಂಸ್ಥೆ ಇದೆ, ಅಲ್ಲಿ ನಾನು ಪಾಠ ಮಾಡೋಕ್ಕಷ್ಟೇ ಅಲ್ವಾ. ಇನ್ನೇನು ರಾಜಕೀಯ ಕಾರಣಕ್ಕೆ ನನಗೇನು ಅದು ಆಸೆ ಇಲ್ಲ. ರಾಜ್ಯದಲ್ಲಿ KPCC ಅಧ್ಯಕ್ಷರು ಇದು ಚೇಂಜಸ್ ಆಗ್ತಾ ಇದೆ. ಸತೀಶ್ ಜಾರಕಿಹೊಳಿ ಅಥವಾ ಈಶ್ವರ ಖಂಡ್ರೆ ಇಬ್ಬರಲ್ಲಿ ಒಬ್ರು ಆಗ್ಬೋದು ಅನ್ನೋ ಚರ್ಚೆ ನಡೀತಾ ಇರೋದು. ನನಗೆ ಅದೇ KPCC ಬಗ್ಗೆ ಮಾತಾಡೋಷ್ಟು ಅರ್ಹತೆ ನನಗಿಲ್ಲ, ಅದು ಹೈಕಮಾಂಡ್ ನೋಡ್ಕೊಳ್ಳುತ್ತೆ. ಚರ್ಚೆ ಇದೆ. ನಾನು 2 ದಿನದಿಂದ TV ನೋಡಲಿಲ್ಲ, ಹಳ್ಳಿಗಳ ವಿಸಿಟಲ್ಲಿದೆ. ಸೊ ಅದೇನಾಗ್ತಿದೆ ಅಂತ ನನಗೆ ಗೊತ್ತಿಲ್ಲ ಸರ್. ಅದಕ್ಕೆ ಸರ್ ಸಾಕಷ್ಟು ಕಡೆ ಇಲ್ಲಿ ಏನಾಗ್ತಾ ಇದೆ, ನಿಮ್ಮ PDO ಅವ್ರು ಹೇಳೋ ಪ್ರಕಾರ ಕೆಲವರಿಗೆ ಮನೆ ಸ್ಯಾಂಕ್ಷನ್ ಮಾಡಿರ್ತೀವಿ, ಗುಡಿಸಲು ಮನೆ, ಮತ್ತೆ ಏನಾಗ್ಬಿಟ್ಟಿರುತ್ತೆ, GPS ಮಾಡ್ಲಿಲ್ಲ ಅಂದ್ರೆ ರಿಜೆಕ್ಟ್ ಆಗುತ್ತೆ. 2011ರಲ್ಲಿ ಕೆಲವರು ದುಡ್ಡು ತೊಗೊಂಡ್ಬಿಟ್ಟಿರ್ತಾರೆ, ಮತ್ತೆ ಕೆಲವು ಸ್ಕೀಮಲ್ಲಿ 74,500 ರೂಪಾಯಿ ಬರುತ್ತೆ. ಅವ್ರೇನು ಕೇಳೋದು, ಸ್ವಾಮಿ ಅಷ್ಟು ದುಡ್ಡಲ್ಲಿ ಮನೆ ಕಟ್ಕೊಳಕ್ಕಾಗಲ್ಲ ಅಂತ. ಈಗ ಅದೇ ನಮ್ಮ ಚಾಲೆಂಜು. ಏನಿಲ್ವೇ, ನನಗೆ ಕಾನೂನನ್ನ ಬದಲಿಸೋ ಶಕ್ತಿ ಅಂತೂ ನನಗಿಲ್ಲಲ್ಲ. ಈಗ ಹಳ್ಳಿಗಳಲ್ಲಿ ನನಗೆ ನೋಡ್ತಾ ಇದ್ರೆ, ಯಾಕೆ ಊರಿಗೊಂದು 100 ಮನೆ ಹಾಕಬಾರ್ದು? ಪಾಪ ಒಂದು 3 ಲಕ್ಷ 4 ಲಕ್ಷ ಕೊಟ್ಟು ಯಾಕೆ ಒಂದು ಒಳ್ಳೆ ಮನೆ ಕಟ್ಸ್ಕೊಡ್ಬಾರ್ದು? 1.5 ಲಕ್ಷದಲ್ಲಿ ಏನಾಗುತ್ತೆ, 1,20,000 ಏನಾಗುತ್ತೆ, 2 ಲಕ್ಷದಲ್ಲಿ ಹೆಂಗೆ ಮನೆ ಕಟ್ಟೋಕ್ಕಾಗುತ್ತೆ, ಏನು ಫಿನಿಶ್ ಮಾಡೋಕ್ಕಾಗುತ್ತೆ? ಅಟ್ಲೀಸ್ಟ್ ಯಾಕೆ ಒಂದು 3 ಲಕ್ಷ 4 ಲಕ್ಷ ಒಂದು 5 ಲಕ್ಷದಲ್ಲಿ ಒಂದು ಮನೆ ಕಟ್ಕೊಡ್ಬಾರ್ದು? ಇಲ್ಲ ಯಾಕೆ ಮನೆಗಳು ಸರ್ಕಾರನೇ ಕಟ್ಟಿ ಕೊಡಬಾರ್ದು? ಅವ್ರಿಗೆ ದುಡ್ಡು ಕೊಡೋದಕ್ಕಿಂತ ಒಂದು ಏರಿಯಾದಲ್ಲಿ ಒಂದು ಡುಪ್ಲೆಕ್ಸ್ ಥರ ಕಟ್ಟಿ ಯಾಕೆ ಕೊಡಬಾರ್ದು? ಇಂಥ ಥಾಟ್ಸ್ ಎಲ್ಲ ನನಗೆ ಬರುತ್ತೆ. ಆ ಪೊಸಿಷನ್ಗೆ ಹೋಗ್ತೀನಲ್ಲ ಒಂದಿನ, ಆವತ್ತು ಇದನ್ನು ಇಂಪ್ಲಿಮೆಂಟ್ ಮಾಡ್ತೀನಿ ಸರ್. ಕೆಲವು ಮನೆಗಳಲ್ಲಿ 3 ಜನ ಇರ್ತಾರೆ, 3 ಜನನೂ ಒಂದೇ ರೇಷನ್ ಕಾರ್ಡ್ ಅಲ್ಲಿ ಇರ್ತಾರೆ, ಅವ್ರಿಗೆ 3 ಮನೆ ಬೇಕು ಅಂತ ನಾವು ಕಾನೂನಲ್ಲಿ ಅವಕಾಶ ಇಲ್ಲ ಸರ್, ಕಾನೂನಲ್ಲಿ ಅವಕಾಶ ಇಲ್ಲ. ಅದೇ ಚಾಲೆಂಜ್ ಸರ್. ತಾವು ಬಂದ್ಮೇಲೆ ಅಧಿಕಾರಿಗಳು ಸ್ವಲ್ಪ ಚುರುಕಾಗಿದ್ದಾರೆ ಅಂತ ಮಾಹಿತಿ. ಇಲ್ಲ, ಅವರು ಅಧಿಕಾರಿಗಳು ಚುರುಕಾಗೇ ಇದ್ರು, ಆದರೆ ಅವರು ಕಷ್ಟಪಡ್ತಿದ್ರು. ಆದರೆ ಹಳ್ಳಿಗಳಿಗೆ ಬಂದಾಗ ಅವ್ರಿಗೆ ಇಂಟೆನ್ಸಿಟಿ ಆಫ್ ಸಮಸ್ಯೆ ಅರ್ಥ ಆಗ್ತದೆ. ನನಗೆ ಏನಾಗುತ್ತೆ ಸರ್, ನನಗೆ ಅಯ್ಯೋ ಅನಿಸುತ್ತೆ ಸರ್, ಕೆಲವು ಮನೆಗಳೆಲ್ಲ ಸುತ್ತಿದ್ರೆ ಹೆಂಗೆ ಸಾಲ್ವ್ ಮಾಡೋದು, ಹೆಂಗೆ ಅಷ್ಟು ಬಡತನನ. ಪಾಪ ಟೆಕ್ನಿಕಲ್ ರೀಸನ್ಸಿಂದ ಮನೆ ರಿಜೆಕ್ಟ್ ಆಗಿರುತ್ತೆ, ಸ್ವಾಮಿ ಮನೆ ಕೊಡಿಸಿ ಅಂತಾರೆ. ನಾನು ಎಮೋಷ್ನಲ್ ಆಗ್ತೀನಿ, ಹೆಂಗಲ್ಲಿ ಮನೆ ಹಾಕ್ಸೋದು, ಹೆಂಗೆ ಏನು ಮಾಡಿದ್ರು ಯಾವ ರೀಸನ್ನೇ ಇಲ್ಲ, ಭಾಳ ಇಂಪಾಸಿಬಲ್ಲು. ಟೆಕ್ನಿಕಲಿ ಹಂಗೆ ರಿಜೆಕ್ಟ್ ಆಗಿರುತ್ತೆ, ಬಟ್ ಮನೆ ಇರಲ್ಲ. ಆದರೂ ಏನೋ ಪ್ರಯತ್ನ ಪಡ್ತಿದ್ವಿ ಶಕ್ತಿ ಮೀರಿ ಅಷ್ಟೇ. ಅಧಿಕಾರಿಗಳಿಗೆ ಗೊತ್ತಿರಲಿಲ್ಲ ಇಷ್ಟೊಂದು ಸಮಸ್ಯೆಗಳಿದೆ ಅಂತ ಹಳ್ಳಿಗಳು ತಾವು ಬಂದ ಮೇಲೆ ಗೊತ್ತಾಗ. ನನಗೆ ಮುದ್ದೇನಹಳ್ಳಿಗೆ ಹೋದಾಗ ಮುದ್ದೇನಹಳ್ಳಿದೆ ದೊಡ್ಡ ಕಷ್ಟ ಅನ್ಕೊಂಡೆ, ಮಂಚನಹಳ್ಳಿಗೆ ಹೋದಾಗ ಅದು ಇನ್ನೂ ಕಷ್ಟ ಅನ್ಕೊಂಡೆ, ಗೊಲ್ಲಹಳ್ಳಿ ಪಂಚಾಯತಿಗೆ, ಚಿಕ್ಕಬಳ್ಳಾಪುರ ಕೂದಲೆಳೆ ದೂರದಲ್ಲಿದೆ. ಏನು ಅಭಿವೃದ್ಧಿ ಆಗಿದೆ, ಏನು ಡೆವಲಪ್ ಆಗಿದೆ? ಈ ಊರಿಗೆ ಸ್ವಾತಂತ್ರ್ಯ, ಒಂದು ವಾಟರ್ ಫಿಲ್ಟರ್ ಹಾಕ್ಸೋಕ್ಕಾಗಲಿಲ್ವ ಸರ್ಕಾರದ ಕೈಯಲ್ಲಿ? ಯಾವುದೇ ಸರ್ಕಾರಗಳಿರಲಿ, ಒಂದು ವಾಟರ್ ಫಿಲ್ಟರ್ ಕೊಡ್ಸೋಕ್ಕಾಗಲಿಲ್ವಾ? ಒಂದು ರೋಡ್ ಹಾಕ್ಸೋಕ್ಕಾಗಲಿಲ್ವ? 15 ವರ್ಷ ಆಗಿದೆ ಇದು ಹಾಳಾಗಿ. ನಾನು ಹೇಳೋದು, ಇದೆಲ್ಲ ಮಾಡದೇ ಇರೋ, ನಾನು ಮತ್ತೆ ಹೇಳ್ತಿದ್ದೀನಿ, ಚಿಕ್ಕಬಳ್ಳಾಪುರದಲ್ಲಿ MG ರೋಡಲ್ಲೋ BB ರೋಡಲ್ಲೋ ಆ ಕಡೆ ಈ ಕಡೆ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ನಾನು ಕಟ್ಟಿಸಿದೆ, ಅಭಿವೃದ್ಧಿ ಅಂದರೆ ಅದ ಅಲ್ವೇ? ಈಗ ನನಗೆ ಬರೋ ಅನುದಾನದಲ್ಲಿ ನಾನು ಯಾವುದೋ ಒಂದು 4 ಫ್ಲೋರ್ ಬಿಲ್ಡಿಂಗ್ ಕಟ್ಬಿಟ್ಟು ನೋಡಿ ನಾನೇ ತಂದೆ ಅಂತ ಅಲ್ವಾ? ನಾನು ಹೇಳೋದು, ಒಂದು 50 ಕೋಟಿ ಅಲ್ಲಿ ಯಾವುದೋ ಬಿಲ್ಡಿಂಗ್ ಮೇಲೆ ಹಾಕೋ ಬದಲು, ಈಗ ಭಾಳಷ್ಟು ಜನ ಏನಂದರೆ ಕಾಣಿಸೋದು ಕಟ್ಟು ನಾನು ಹೇಳೋದು ಅಂಥದ್ದು ಮಾಡೋಕ್ಕಾಗುತ್ತೆ ಅಲ್ಲ ಗೊತ್ತಿಲ್ಲ. ಒಂದಷ್ಟು ಜನ ಊರುಗಳಿಗೆ ರೋಡ್ಗಳು, ಫಿಲ್ಟರ್ಗಳು, ವಾಟ್ರು, ಇವೆಲ್ಲ ತುಂಬ ಚಾಲೆಂಜ್ ಇದೆ ಸರ್. ಚಿಕ್ಕಬಳ್ಳಾಪುರದಲ್ಲಿ ಬಹಳಷ್ಟು ಟೂರಿಸಂ ಡೆವಲಪ್ಮೆಂಟ್ ಆಗಿದೆ, ಬಟ್ ಯಾಕೆ ಸರ್ ಗ್ರಾಮೀಣ ಭಾಗದಲ್ಲಿ ಇಲ್ಲ ಇದೇನಾಗಿದೆ, ಈ ಕಡೆ ಬಂದ್ಬಿಟ್ಟಿದೆ. ಇದು ಟೂರಿಸಂಗೆ ಲಿಂಕ್ ಮಾಡಬೇಕಿದ್ವಿ. ಈಗ ಆವಲು ಬೆಟ್ಟ ಇದೆ, ಆವಲು ಬೆಟ್ಟ ಟೂರಿಸಂ ಸ್ಪಾಟ್ ಅಲ್ವಾ? ಅದೇ ಈಶಾ ಫೌಂಡೇಶನ್ ಆ ಕಡೆ ಇದೆ. ಈ ಕಡೆ ಈಶಾ ಫೌಂಡೇಶನ್ ಆದಮೇಲೆ ಇದಿರೋದ್ರಿಂದ ಸ್ವಲ್ಪ ಇದು ರಿಮೋಟೆಸ್ಟಲ್ಲೇ ಇದೆ.
ಬಟ್ ಆದರೂ ಪ್ರಯತ್ನ ಪಡ್ತೀವಿ ಸರ್, ಓವರ್ ಆಲ್ ಡೆವಲಪ್ ಮಾಡ್ತೀವಿ. ಸರ್, ಈ 2 ಗ್ರಾಮಗಳಿಗೆ ಪಿಡಿಒಗಳೆಲ್ಲ ನೀವು ಕರೆದು ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ತುಂಬಾ ಸೈಲೆಂಟ್ ಮಾಡಿ. ಗೊಲ್ಲಹಳ್ಳಿ ಪಂಚಾಯಿತಿಯಲ್ಲಿ ತುಂಬ ಸಮಸ್ಯೆಗಳಿದೆ. ನನಗೆ ಇದುವರೆಗೂ ಇದು 11ನೇ ವಿಲೇಜು. ಇವತ್ತು ನೆನ್ನೆ 4, ಮೊನ್ನೆ 5, ಇವತ್ತು ಜಂಗಮಾರಪನಹಳ್ಳಿ, ಮಾರಪನಹಳ್ಳಿ 11 ವಿಲೇಜಲ್ಲಿ. ಈ 11 ವಿಲೇಜಲ್ಲಿ ಕನಿಷ್ಠ ಒಂದು 400 ಬಂದಿರುತ್ತೆ ಪೆನ್ಷನ್ ಬರ್ತಿಲ್ಲ, ವಿಡೋ ಪೆನ್ಷನ್ ಬರ್ತಿಲ್ಲ ಅಂತ. ಒಂದು ಏನು ಅಂದರೆ ಏನೋ ಟೆಕ್ನಿಕಲ್ ಸಮಸ್ಯೆಯಿಂದ. ಮತ್ತು ಕನಿಷ್ಠ ಪ್ರತಿ ಊರಲ್ಲಿ 50-60 ಜನ ಅರ್ಜಿ ಕೊಡ್ತಿದ್ದಾರೆ, ನಮಗೆ ಸೈಟ್ಗಳಿಲ್ಲ, ಜೀವನ ಮಾಡೋಕ್ಕೆ ಆಧಾರ ಇಲ್ಲ ಅಂತ. ಮತ್ತು ಮನೆಗಳಿಗೆ ನಾನು ಹಾಕ್ಸೋಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಇನ್ನೆಲ್ಲ ರಸ್ತೆಗಳು ಈ 3 ಮತ್ತು ಇದು 1.5 ಕಿಲೋಮೀಟ್ರ್ ರಸ್ತೆ ಕೇಳಿದ್ದಾರೆ. ಈ ರಸ್ತೆನೂ ನಾನು ಹಾಕ್ಕೊಡ್ತೀನಿ. ಆಲ್ಮೋಸ್ಟ್ ಅಲ್ಲಿ 7 + 2 ಇದು 1.5, ಒಟ್ಟು 11 ಕಿಲೋಮೀಟ್ರ್ ರಸ್ತೆ ಆಯ್ತಿದೆ. ಇದೆಲ್ಲ ಕೇಳಿದ್ದಾರೆ. ಮೂಲಭೂತ ಸೌಲಭ್ಯಗಳು ಹಳ್ಳಿನೂ ಸುತ್ತಿದ್ದೀನಿ, ಬಟ್ ಭಾಳ ಹಿಂದುಳಿದಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ಸರ್, ಈಗ ಗ್ರಾಮ ಪಂಚಾಯತಿನ ಪಿಡಿಒಗಳಿರ್ಬೋದು, ಕಂದಾಯಾಧಿಕಾರಿಗಳು, ಅವ್ರ ಕಾರ್ಯವೈಖರಿ ಹೇಗಿದೆ? ಏನಾಗುತ್ತೆ ಸರ್, ಈಗ ಅವರೆಲ್ಲೋ ಆಫೀಸಲ್ಲಿ ಕೂತ್ಕೊಂಡ್ರೆ ಕಷ್ಟಗಳು ಗೊತ್ತಾಗಲ್ಲ. ನಾನೀಗ ಗೊತ್ತಾಗ್ತಿರೋದಕ್ಕೆ ನನಗೆ ಅನ್ಸುತ್ತಪ್ಪ, ಜೀವನ ಹೆಂಗೆ ಮಾಡ್ತಾರೆ, ಹೆಂಗೆ ನನಗೆ ಅಯ್ಯೋ ಅನಿಸುತ್ತೆ. ನೀವು ಭಾಳಷ್ಟು ಜನ ನೀವು ನನ್ನ ಜೊತೆ ಬರಬೇಕು ಮನೆಗಳಿಗೆ, ಸಂಧಿಗಳಿಗೆಲ್ಲ. ನಿಮಗೆ ನಿಜವಾದ ಕಷ್ಟ ಅರಿವಾಗುತ್ತೆ. ಭಾಳಷ್ಟು ಜನ ಅನ್ಕೊತೀವಿ ನಾವು ಬಡವರು ಅಂತ. ನಿಜವಾದ ಬಡತನ ಹಳ್ಳಿಗಳಲ್ಲಿದೆ ಪಾಪ. ಅದು ಹೆಂಗೆ ಇಷ್ಟಿಷ್ಟು ಮನೆಗಳಲ್ಲಿ 5-6 ಜನ ಅದು ಹೆಂಗೆ ವಾಸ ಮಾಡ್ತಾರೆ, ಜೀವನಕ್ಕೆ ಏನು ಮಾಡ್ತಾರೆ. ನಾನು ಕೆಲವು ಮನೆಗಳಲ್ಲಿ ಹೋಗ್ತೀನಿ ಪಾಪ, ನಿನ್ನೆ ಮಧ್ಯಾಹ್ನದ ತಂಗಳನ್ನ ತಿನ್ನೋ ಕುಟುಂಬಗಳು ನಾನು ನೋಡಿದ್ದೀನಿ. ಇಷ್ಟು ಕಷ್ಟದಲ್ಲಿ ಇರ್ತಾರೆ ಅಲ್ವಾ. ನನಗೆ ಗೊತ್ತಿರೋ ಪ್ರಕಾರ ಈ ಕಷ್ಟಗಳು ಕೇಳಬೇಕು. ಹೌದು ಸರ್, ಯಾಕಂದ್ರೆ ಈ ಕಷ್ಟಗಳಿಗೆ ಸ್ಪಂದಿಸಿದ್ರೆ ಜನ ತೀರ್ಮಾನ ಮಾಡ್ತಾರೆ. ಹಳ್ಳಿಗಳಿಗೆ ಬಂದು ಯಾರು ಜನರು ಕಷ್ಟ ಕೇಳದೆ ಅವ್ರ ಸಮಸ್ಯೆಗಳಿಗೆ ಸ್ಪಂದಿಸದೆ ಮಾಡಿದ್ರೆ ಹೀಗೆ ಆಗೋದು. ಬಟ್ ನಾನು ಸ್ಪಂದಿಸೋ ಪ್ರಯತ್ನ ಪಡ್ತಿದ್ದೀನಿ ಸರ್, ಯಾಕಂದ್ರೆ ಅಧಿಕಾರಿಗಳ ಸ್ಪಂದಿಸಿದ್ರೆ ಎಷ್ಟೋ ಸಮಸ್ಯೆ ಸಾಲ್ವ್ ಆಗ್ತದೆ. ಬರಬೇಕಲ್ಲ. ಅವತ್ತು ಪ್ರದೀಪ್ ಈಶ್ವರ್ MLA ಆಗಿರಲಿಲ್ಲ, ಈಗ ಆಗಿದ್ದಾರೆ. ನಾನು ಅದಕ್ಕೆ ಹಳ್ಳಿಗೂ ಬರ್ತಿದ್ದೀನಿ. ಸೊ ನಾನು ಹೇಳಿದ್ನಲ್ಲ, ನನಗೆ ಗೊತ್ತಿರೋ ಪ್ರಕಾರ 10 ಕೋಟಿ ಅನುದಾನ ಸಾಕಾಗೋದೇ ಇಲ್ಲ ಗೊಲ್ಲಹಳ್ಳಿಗೆ. ಮತ್ತು ತುಂಬ ಸಮಸ್ಯೆಗಳು ಹೇಳ್ತಾರೆ ಸರ್. ಕೆಲವು ಕಾನೂನಲ್ಲಿ ಅವಕಾಶ ಇರುತ್ತೆ, ಕಾನೂನಲ್ಲಿ ಅವಕಾಶ ಇರಲ್ಲ. ಅದನ್ನೆಲ್ಲ ಕೇಳಬೇಕಾಗುತ್ತೆ. ಕೆಲವು ವೈಯಕ್ತಿಕವಾಗಿ ಸಹಾಯ ಮಾಡಬೇಕಾಗುತ್ತೆ. ನಡೀತಾ ಇದೆ ಸರ್. ಸರ್, ಈಗ ತಾವೇನು ನಾನು ಒಂದು ಖಾಸಗಿ ವಿದ್ಯಾಸಂಸ್ಥೆ ನಡೆಸಿ, ನಾವು ಖಾಸಗಿ ವಿದ್ಯಾಸಂಸ್ಥೆಯವ್ರು ಹೆಂಗೆ ಫಲಿತಾಂಶ ಕೊಡ್ತೀವಿ ಅಂದರೆ, ಮಗುನ ಆವತ್ತೇ ಓದಿಸ್ತೀವಿ. ಇದು ಓದಬೇಕು ಅಂದರೆ ಎಕ್ಸಾಮ್ ಟೆಸ್ಟ್ ಇದ್ರೆ ಓದ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಯಾಕೆ ನಾವು ಡೈಲಿ ಎಕ್ಸಾಮ್ ಇಡಬಾರ್ದು ಅಂತ ನಾನು ಅರ್ಧ ವರ್ಷದ ಸಿಲೆಬಸ್ ಮುಗಿಸಿ, ನಮ್ಮ ನಾಗಭೂಷಣ್ ಸರ್ ಈಗ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಅವ್ರನ್ನ ಇನ್ಚಾರ್ಜ್ ಮಾಡಿ 50% ಸಿಲೆಬಸ್ ಮೇಲೆ 48 ಎಕ್ಸಾಮ್, 46 ಎಕ್ಸಾಮು, 48 ಎಕ್ಸಾಮು. ಮತ್ತು ಅಕ್ಟೋಬರಿಂದ ನವೆಂಬರ್, ಡಿಸೆಂಬರ್, ಜಾನ್ವರಿಗೆ ಮುಗಿದಿದ್ದು 48 ಎಕ್ಸಾಮು. ಒಟ್ಟು 96 ಎಕ್ಸಾಮು ಟೈಮ್ ಟೇಬಲ್ ಹಾಕಿದ್ವಿ. ಡೈಲಿ ಎಕ್ಸಾಮ್ ನಡೆಸಿದ್ವಿ, ಡೈಲಿ ಇಂಟರ್ ಸ್ಕೂಲ್ ಎವ್ಯಾಲ್ಯೂಯೇಷನ್ ಮಾಡಿಸಿದ್ವಿ, ಇದು ಮಾಡಿದ್ವಿ. ಇದು ಯಶಸ್ವಿಯಾಗಿ ನಡೀತಿತ್ತು ಅಂತ ನಾನು ಮಾನ್ಯ ಮಧು ಬಂಗಾರಪ್ಪ ಸಾಹೇಬ್ರಿಗೆ, ಕಮಿಷನರೇಟ್ಗೆ ಆವಾಗ ಸಂದರ್ಭ ಸಿಕ್ಕಿದಾಗೆಲ್ಲ ಹೇಳ್ತಿದ್ದೆ, ಸರ್ ಹಿಂಗೆ ಮಾಡ್ತಿದ್ದೀನಿ ಅಂತ ಹೇಳಿದ್ದೆ. ಅವರು ಹೇಳಿದ್ರು ಇದು ಎಫೆಕ್ಟಿವ್ ಆಗಿ ಹೇಗೆ ಮಾಡೋದು ಅಂತ ಚರ್ಚೆ ಮಾಡಿದ್ವಿ. ಬಟ್ ಈಗ ಅದು ರಾಜ್ಯ ಮಟ್ಟದಲ್ಲೂ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋ ತೀರ್ಮಾನ ಸದ್ಯಕ್ಕೆ ತೆಗೆದುಕೊಂಡಿದ್ದಾರೆ ಅಂತ ನನ್ನ ಗಮನಕ್ಕೆ ಬಂದಿದೆ. ಮೋಸ್ಟ್ಲಿ ಅದು ಎಷ್ಟು ಟೆಸ್ಟ್ಗಳು ಇಡ್ತಾರೆ, ಎಷ್ಟು ಪರೀಕ್ಷೆ ಇಡ್ತಾರೆ ಅನ್ನೋದು ಗೊತ್ತಿಲ್ಲ. ಬಟ್ ನಾವಂತೂ ಇಲ್ಲಿ 96 ಎಕ್ಸಾಮ್ ಇಟ್ಟಿದ್ದೀವಿ. ಬಟ್ ಇದೊಂದು ಒಳ್ಳೆ ಬೆಳವಣಿಗೆ. ನೆಕ್ಸ್ಟ್ ಬ್ಯಾಚ್ ಮಕ್ಕಳಿಗೆ ಅಟ್ಲೀಸ್ಟ್ ಗೌರ್ಮೆಂಟಿಂದ ಪಬ್ಲಿಕ್ ಲೆವೆಲಲ್ಲಿ ಅವಾಗ ಎಕ್ಸಾಮ್ ಮಾಡ್ತಾರೆ ಅಂತ ನನಗೆ ತಿಳಿದು ಬಂದಿದೆ. ನಾನು ಸರ್ಕಾರಕ್ಕೆ ಧನ್ಯವಾದ ತಿಳಿಸ್ತೇನೆ. ಚಿಕ್ಕಬಳ್ಳಾಪುರ ಮಾಡೆಲ್ ಆಗಿದೆ ಎಲ್ಲ. ಈಗ ನಮ್ಮೂರಿಗೆ ನಮ್ಮ ಶಾಸಕ ನೋಡ್ಕೊಳ್ಳಿ, ಇವತ್ತಲ್ಲ ನಾಳೆ ಕರ್ನಾಟಕದ ಎಲ್ಲ MLAಗಳು ಇದನ್ನು ಫಾಲೋ ಮಾಡ್ತಾರೆ. ನಮಸ್ತೆ ಚಿಕ್ಕಬಳ್ಳಾಪುರ ಫಾಲೋ ಮಾಡ್ತಾರೆ ಅಲ್ವಾ ಸರ್. ನಾನೇ ಯಾಕೆ ಮಾಡ್ತಿದ್ದೀನಿ ಅಂದರೆ, ಏನೋ ಐಡಿಯಾಸು ಬ್ರಿಲಿಯಂಟು, ನಾನೇನು ಹೆವಿ ಟಾಪರು ಅದೆಲ್ಲ ಅಲ್ಲ. ಮನಸ್ಸಲ್ಲಿ ನನಗೆ ನೋವು ಗೊತ್ತು, ಹಸಿವಿನ ಬೆಲೆ ಗೊತ್ತು, ಕಣ್ಣೀರಿನ ವ್ಯಾಲ್ಯೂ ಗೊತ್ತು, ಒಂಟಿತನದ, ಏಕಾಂತದ, ಅನಾಥ ಪ್ರಜ್ಞೆಯ ಕಾಳಜಿ ಹೇಗಿರುತ್ತೆ ಅಂತ ನನಗೆ ಗೊತ್ತು. ಆ ಕಾರಣಕ್ಕೆ ಇದು ಸುತ್ತಾ ಇದ್ದೀನಿ. ಬಟ್ ಇದು ಸುತ್ತಿ ಎಲ್ಲರ ಕಷ್ಟ ಕೇಳಿ ಅವ್ರನ್ನ ಸ್ಪಂದಿಸ್ತೀವಿ. ನಾನು ಚಿಕ್ಕಬಳ್ಳಾಪುರ ಜನತೆಗೆ ಹೇಳೋಕ್ಕೆ ಇಷ್ಟಪಡೋದು ಇಷ್ಟೇ, ನಿಮ್ಮ ಕಷ್ಟಕ್ಕೆ ನಿಮ್ಮ ಮನೆ ಮಗನಾಗಿ ನಾನು ಊರೂರು ಸುತ್ತೀನಿ. ಇನ್ನೂ ಒಂದು 200 ವಿಲೇಜ್ ಇದೆ. ದಯವಿಟ್ಟು ಎಲ್ಲರೂ ಸ್ವಲ್ಪ ಸಹಕಾರ ಕೊಡಿ. ಎಲ್ಲ ಹಳ್ಳಿಗೂ ಬರ್ತೀನಿ, ನಿಮ್ಮ ಕಷ್ಟ ಕೇಳ್ತೀನಿ. ನಿಮ್ಮ ಫ್ಯೂಚರೇ ನನಗೆ ಮುಖ್ಯ. ನಾನು ಯಾವುದು ಪವರಿಂದ, ನಾನು ಮತ್ತೆ ಹೇಳ್ತಿದ್ದೀನಿ, ನಾನು ಚಿಕ್ಕಬಳ್ಳಾಪುರಕ್ಕೆ ಪ್ರತಿ ಹಳ್ಳಿಗೆ ಓಟ್ ಕೇಳಕ್ಕೆ ಬರ್ತಾ ಇಲ್ಲ, ಕಷ್ಟ ಕೇಳಕ್ಕೆ ಬರ್ತಿದ್ದೀನಿ. ಪ್ರಾಯಶಃ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಹಳ್ಳಿಗೆ ಕಷ್ಟ ಕೇಳಕ್ಕೆ ಬರ್ತಿರೋ ಮೊದಲನೇ MLA ಅಂತ ನನ್ನ ಭಾವನೆ. ಚಿಕ್ಕಬಳ್ಳಾಪುರ ಎಲ್ಲದರಲ್ಲೂ ಮೊದಲು. 2 ಭಾರತ ರತ್ನ ಪ್ರಶಸ್ತಿ ಪಡೆದ ಜಿಲ್ಲೆಯ ದೇಶದ ಮೊದಲ ಜಿಲ್ಲೆ, 3 ಪದ್ಮಶ್ರೀ ವಿಭೂಷಣ ಬರೆದ ದೇಶದ ಮೊದಲ ಜಿಲ್ಲೆ, ಅನಾಥ ಹುಡುಗನನ್ನ ವಿಧಾನಸೌಧಕ್ಕೆ ಕಳಿಸ ದೇಶದ ಏಕೈಕ ಜಿಲ್ಲೆ ನನ್ನದು. ಇದು ಚಿಕ್ಕಬಳ್ಳಾಪುರ. ಥ್ಯಾಂಕ್ ಯು. ಈಗಾಗಲೇ
ನಮ್ಮ ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ನಮ್ಮ ಪ್ರದೀಪ್ ಈಶ್ವರ್ ಅವರ ಒಂದು MLA ಟೆಸ್ಟ್ ಸೀರೀಸ್ ಅಂತ ಹೇಳ್ಬಿಟ್ಟು 96 ಯೂನಿಟ್ಗಳಿಗೆ 96 ದಿನಾನೂ ಪ್ಲಾನ್ ಮಾಡಿ ಪರೀಕ್ಷೆಯನ್ನು ಪ್ರತಿದಿನ ಒಂದೊಂದು ಪರೀಕ್ಷೆ ಅಂತ ಮಾಡಿದ್ವಿ. ಈಗಾಗಲೇ ಇದು ಇವತ್ತು ಕೊನೆಯ ದಿನ ಪರೀಕ್ಷೆ ನಡೀತಾ ಇದೆ. ಈಗಾಗಲೇ ಪ್ರತಿ ಟೀಚರ್ಸ್ ಕೈಯಲ್ಲೂ ನಾವು ಮಾಡಿರ್ತಕ್ಕಂಥ ಪೇಪರ್ಸನ್ನ ಕ್ವಶನ್ಸ್ನ ಮತ್ತು ಎಕ್ಸಾಮಿನೇಷನ್ಗೆ ಬಂದಿರತಕ್ಕಂಥ ಕ್ವಶನ್ಸ್ನ ಟ್ಯಾಲಿ ಮಾಡಿ ಹೇಳಿದ್ದಾರೆ. 55ರಿಂದ 60 ಅಂಕಗಳು ನಾವು ಏನು ಕ್ವಶನ್ಸನ್ನ ತಯಾರಿ ಮಾಡಿದ್ವಿ ಅದೇ ಪ್ರಶ್ನೆಗಳೇ ಬಂದಿದೆ. ಹಾಗಾಗಿ ಮಕ್ಕಳು ಸಂತೋಷವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಈಗ ತಾನೇ BO ಸಾಹೇಬರು ಟೆಲಿಫೋನ್ ಮಾಡಿ ಈಗ ಹೇಳಿದ್ರು ನನಗೆ ಈ ಥರ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಇಂಪ್ಲಿಮೆಂಟ್ ಏನು ಮಾಡಿದ್ದಾರೆ ನಮ್ಮ MLA ಸಾಹೇಬರು, ಅದೇ ರೀತಿಯಲ್ಲಿ ಪ್ರತಿ ಯೂನಿಟ್ಗೂ ಥ್ರೂಔಟ್ ಕರ್ನಾಟಕ ಪೂರ್ತಿ ಟೆಸ್ಟ್ಗಳನ್ನು ಮಾಡಲಿಕ್ಕೆ ಸರ್ಕಾರ ಗಮನ ಸೆಳೆದಿದೆ. ಅದು ಅದರಂತೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಒಂದು ಆರ್ಟಿಕಲ್ನು ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ BO ಸಾಹೇಬರು ಹೇಳಿದ್ರು, ಸಾಹೇಬರಿಗೆ ತಿಳಿಸಿ ಅಂತ ಹೇಳಿದ್ರು. ಹಾಗಾಗಿ ನಾನು ಪ್ರದೀಪ್ ಈಶ್ವರ್ ಸರ್ಗೆ ನಮ್ಮ ಚಿಕ್ಕಬಳ್ಳಾಪುರ ಜನತೆ ಪರವಾಗಿ ನಾನು ಧನ್ಯವಾದಗಳನ್ನು ಹೇಳ್ತೇನೆ.